25 ಮಾರ್ಚ್ ಹೋಳಿ ಹುಣ್ಣಿಮೆಯ ದಿನ ಈ ಒಂದು ಗುಪ್ತವಾದ ವಸ್ತುವನ್ನು ನೋಟಿನಲ್ಲಿ ಹಾಕಿಬಿಡಿ. ಇಡೀ ವರ್ಷ ನಿಮ್ಮ ಮೇಲೆ ಧನ ಸಂಪತ್ತಿನ ಮಳೆ ಸುರಿಯೋದಷ್ಟೇ ಅಲ್ಲದೆ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಈ ಉಪಾಯವನ್ನು ಮಾಡಿದ ನಂತರ ನೀವು ಕೋಟ್ಯಾಧೀಶರು ಆಗುವಿರಿ. ನಿಮ್ಮ ಮನಸ್ಸಿಚ್ಛೆಗಳು ಪೂರ್ತಿಯಾಗುವುದರ ಜೊತೆಗೆ ಸುಖ ಶಾಂತಿ ನೆಮ್ಮದಿಯಿಂದ ಮನೆ ತುಂಬುತ್ತದೆ. ಇಡೀ ವರ್ಷದಲ್ಲಿ ಈ ರೀತಿಯ ಸುವರ್ಣ ಅವಕಾಶ ಒಂದು ಬಾರಿ ಸಿಗುತ್ತದೆ. ಸ್ನೇಹಿತರೆ, ಹೋಳಿ ಹುಣ್ಣಿಮೆಯಂತೂ ಇಡೀ ದೇಶದಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಇಲ್ಲಿ ನಾವು ನಿಮ್ಗೆ ಹೇಳೋದಾದರೆ ಈ ವರ್ಷ ಹೋಳಿ ಹುಣ್ಣಿಮೆಯ ದಿನವೇ ಚಂದ್ರಗ್ರಹಣ ಕೂಡ ಇರುತ್ತದೆ. ಹೌದು ಸ್ನೇಹಿತರೆ, ಹಿಂದೂ ಪಂಚಾಂಗದ ಅನುಸಾರವಾಗಿ 240 ವರ್ಷಗಳ ನಂತರ ಒಂದು ಯಾವ ರೀತಿಯಾದ ಅದ್ಭುತ ಸಮಯ ಬಂದಿದೆ ಅಂದರೆ ಈ ದಿನ ಚಂದ್ರಗ್ರಹಣವು ಹಿಡಿಯುತ್ತಿದೆ. ಈ ದಿನ ಲಕ್ಷ್ಮೀ ಜಯಂತಿ ಕೂಡ ಇದೆ. ಒಂದೊಳ್ಳೆ ಈ ದಿನ ನೀವು ವಿಧಿವಿಧಾನದಿಂದ ತಾಯಿ ಲಕ್ಷ್ಮೀದೇವಿಯ ಪೂಜೆ ಪಾಠಗಳನ್ನು ಮಾಡಿದ್ರೆ ಖಂಡಿತವಾಗಿ ಅವರ ಆಶೀರ್ವಾದ ನಿಮಗೆ ಸಿಗುತ್ತದೆ. ಈ ದಿನ ತಂತ್ರಶಾಸ್ತ್ರದ ಅನುಸಾರವಾಗಿ ಒಂದು ಸಾಧಾರಣವಾದ ನೋಟಿನಲ್ಲಿ ಆ ಒಂದು ಗುಪ್ತ ವಸ್ತುವನ್ನು ಹಾಕಿದ್ರೆ ಒಂದೊಳ್ಳೆ ಆ ಉಪಾಯವನ್ನು ಮಾಡಿದ್ರೆ ಇದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಕೇವಲ ಎಷ್ಟು ಚಿಕ್ಕ ಉಪಾಯವನ್ನು ಮಾಡಿದ ನಂತರ ನಿಮ್ಮ ಜೀವನದ ಎಲ್ಲ ಕಷ್ಟ ತೊಂದರೆಗಳು ದೂರ ಆಗೋದಷ್ಟೇ ಅಲ್ಲದೆ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತದೆ. ಇದಾದ ನಂತರ ಇಡೀ ವರ್ಷ ಧನ ಸಂಪತ್ತಿನ ಮಳೆ ಸುರಿಯುತ್ತದೆ. ಬಂದಿರುವಂಥ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುತ್ತದೆ. ಈ ಉಪಾಯವನ್ನು ಮಾಡಿದ ನಂತರ ಧನ ಸಂಪತ್ತು ಬರುವಂಥ ದಾರಿಗಳು ನಿಮ್ಮ ಜೀವನದಲ್ಲಿ ತೆರೆದುಕೊಳ್ಳುತ್ತವೆ. ಈ ದಿನ ಚಂದ್ರಗ್ರಹಣ ಇರುವ ಕಾರಣದಿಂದಾಗಿ ಈ ದಿನ ನೀವು ಏನೇ ಉಪಾಯಗಳನ್ನು ಮಾಡಿದ್ರೂ ಅವು ವ್ಯರ್ಥವಾಗಿ ಹೋಗೋದಿಲ್ಲ. ಆದರೆ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಯಾವುದೇ ಉಪಾಯಗಳನ್ನು ಮಾಡಿದ್ರೂ ಅವುಗಳನ್ನು ಗುಪ್ತವಾಗಿ ಮಾಡಬೇಕು. ತನ್ನ ಗಂಡನಿಗೆ, ಹೆಂಡತಿಗೆ, ಮಕ್ಕಳಿಗೂ ಸಹ ಹೇಳಬಾರದು. ಒಂದು ವೇಳೆ ಹೇಳಿ ಮಾಡಿದ್ರೆ ಅವುಗಳ ಪ್ರಭಾವ ನಷ್ಟ ಆಗುತ್ತದೆ. ಸ್ನೇಹಿತರೆ, ಒಂದು ವೇಳೆ ನಿಮ್ಮಲ್ಲಿ ಯಾವುದಾದರೂ ಸಮಸ್ಯೆ ಇದ್ದರೆ ಅದರ ಬಗ್ಗೆ ಪರಿಹಾರ ಕೇಳಲು ನೀವು ಯಾವುದಾದರೂ ಜ್ಯೋತಿಷ್ಯರು, ತಾಂತ್ರಿಕರ ಬಳಿ ಹೋದರೆ ಅದು ತುಂಬ ನಿಧಾನವಾಗಿ ಪರಿಹಾರ ಆಗುತ್ತದೆ. ಒಂದು ವೇಳೆ ನೇರವಾಗಿ ಸ್ವತಃ ನೀವೇ ಉಪಾಯಗಳನ್ನು ಮಾಡಿದ್ರೆ ಅದರ ಲಾಭ ನಿಮಗೆ ತಕ್ಷಣ ಬೇಗನೆ ಸಿಗುತ್ತದೆ. ಹಾಗಾಗಿ ಇಂದು ನಾವು ನಿಮಗೆ ತಂತ್ರಶಾಸ್ತ್ರದ ಅನುಸಾರವಾಗಿ ಕೆಲವು ಯಾವ ರೀತಿಯ ಉಪಾಯಗಳನ್ನು ಮಾಡಲು ತಿಳಿಸ್ಕೊಡ್ತೀವಿ ಅಂದರೆ ಈ ಉಪಾಯಗಳನ್ನು ಹೇಗೆ ನೀವು ಸರಿಯಾದ ಮುಹೂರ್ತದಲ್ಲಿ ನಾವು ತಿಳಿಸಿದ ಹಾಗೆ ಮಾಡ್ತೀರೋ ನಂಬಿಕೆ ಇಡಿ, ನಿಮ್ಮ ಜೀವನದ ಎಲ್ಲ ಕಷ್ಟ ತೊಂದರೆಗಳಿಂದ ನಿಮಗೆ ಮುಕ್ತಿ ಸಿಗುತ್ತದೆ. ತಾಯಿಯ ಆಶೀರ್ವಾದವೂ ಕೂಡ ಸಿಗುತ್ತದೆ. ವಿಡಿಯೋ ಮುಂದುವರಿಸೋ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ, ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿರಿ. ಹಾಗೆ ಚಾನಲ್ಗೆ ಇಲ್ಲಿಯ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಹಾಗೆ ಎಲ್ಲರೂ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಚಂದ್ರದೇವಾಯ ನಮಃ ಅಂತ ಬರೆಯಿರಿ. ಈ ಮೂಲಕ ಚಂದ್ರದೇವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ. ಎಲ್ಲಕ್ಕಿಂತ ಮೊದಲನೆಯ ಉಪಾಯ, ಇದು ಧನ ಪ್ರಾಪ್ತಿಯ ಮಹಾ ಉಪಾಯ ಆಗಿದೆ. ಸ್ನೇಹಿತರೆ, ಈ ಹೋಳಿ ಹುಣ್ಣಿಮೆಯ ನಂತರ ನೀವು ಕೋಟ್ಯಾಧೀಶರಾಗಲು ಇಷ್ಟಪಡ್ತಾ ಇದ್ದರೆ ತಾಯಿ ಲಕ್ಷ್ಮೀದೇವಿಯ ಕೃಪೆಯಿಂದ ಧನ ಸಂಪತ್ತಿನ ಕೊರತೆ ಆಗಬಾರದಂತ ನೀವು ಇಷ್ಟಪಡ್ತಾ ಇದ್ದರೆ ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಈ ಹೋಳಿ ಹುಣ್ಣಿಮೆಯ ದಿನ ಸಾಯಂಕಾಲ ಸೂರ್ಯಾಸ್ತ ಆದ ನಂತರ ಚೆನ್ನಾಗಿ ಸ್ನಾನ ಮಾಡಬೇಕು. ಸಾಧ್ಯವಾದರೆ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿ ಅಥವಾ ಯಾವುದಾದ್ರೂ ಒಳ್ಳೆಯ ಬಟ್ಟೆಗಳನ್ನು ಧರಿಸಿರಿ. ಈಗ ನೀವು ಒಂದು ಯಾವುದಾದ್ರೂ 500 ರೂಪಾಯಿ ನೋಟನ್ನು ತೆಗೆದುಕೊಳ್ಬೇಕು. ಒಂದು ವೇಳೆ ನಿಮ್ಮ ಬಳಿ 500 ರೂಪಾಯಿ ನೋಟ್ ಇಲ್ಲ ಅಂದರೆ ಇಲ್ಲಿ ನೀವು 100 ರೂಪಾಯಿ ನೋಟು ಕೂಡ ತೆಗೆದುಕೊಳ್ಳಬಹುದು. ಆದರೆ ಇದಕ್ಕಿಂತ ಕಡಿಮೆ ಇರುವಂಥ ನೋಟನ್ನು ತೆಗೆದುಕೊಳ್ಳಬಾರದು. ಇಲ್ಲವಾದರೆ ಈ ಉಪಾಯದ ಲಾಭ ನಿಮಗೆ ಸಿಗೋದಿಲ್ಲ. ಇಲ್ಲಿ ಒಂದು ಹಸಿಯಾಗಿರುವಂಥ ಅರಿಶಿಣದ ಬೇರನ್ನು ತೆಗೆದುಕೊಳ್ಳಬೇಕು. ಮಾರ್ಕೆಟ್ನಲ್ಲಿ ನಿಮಗೆ ತುಂಬ ಸುಲಭವಾಗಿ ಹಸಿಯಾಗಿರುವ ಅರಿಶಿಣದ ಬೇರು ಸಿಗುತ್ತದೆ. ಇಲ್ಲಿ ಒಂದು ಮೌಲಿ ದಾರವನ್ನು ನೀವು ತೆಗೆದುಕೊಳ್ಳಬೇಕು. ಅಂದರೆ ಈ ದಾರದಲ್ಲಿ ಹಳದಿ ಮತ್ತು ಕೆಂಪು ಬಣ್ಣಗಳು ಸೇರಿಕೊಂಡಿರುತ್ತವೆ. ಆನಂತರ ಇವುಗಳನ್ನು ತೆಗೆದುಕೊಂಡು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಹೋಗಬೇಕು. ಎಲ್ಲಕ್ಕಿಂತ ಮೊದಲು ದೇವರ ಕೋಣೆಯಲ್ಲಿ ಒಂದು ತುಪ್ಪದ ದೀಪವನ್ನು ನೀವು ಹಚ್ಚಬೇಕು. ಎಲ್ಲಕ್ಕಿಂತ ಮೊದಲು ನಿಮ್ಮ ಕೈಯಲ್ಲಿ ಆ ನೋಟನ್ನು ಇಟ್ಕೊಳ್ಬೇಕು. ಆ ನೋಟಿನ ಮೇಲೆ ಅರಿಶಿಣದ ಬೇರನ್ನು ಇಡಬೇಕು. ನಂತರ ತಾಯಿ ಲಕ್ಷ್ಮೀದೇವಿಯ ಬೀಜ ಮಂತ್ರವನ್ನು 11 ಬಾರಿ ಜಪ ಮಾಡಬೇಕು. ಬೀಜ ಮಂತ್ರವು ಈ ರೀತಿಯಾಗಿದೆ: ಓಂ ಮಹಾಲಕ್ಷ್ಮಿ ನಮಃ. ಆನಂತರ ನೀವು ನೋಟನ್ನು ರೌಂಡ್ ಆಗಿ ಸುತ್ತಬೇಕು. ಆನಂತರ ಆ ನೋಟು ಮತ್ತು ಅರಿಶಿಣವನ್ನು ಈ ಮೌಲಿ ದಾರದಿಂದ ಕಟ್ಟಬೇಕು. ಆನಂತರ ಈ ನೋಟನ್ನು ತೆಗೆದುಕೊಂಡು ಹೋಗಿ ಹಣ ಇಡುವಂಥ ಸ್ಥಾನದಲ್ಲಿ ಕಬೋರ್ಡ್ನಲ್ಲಿ ಇಟ್ಟು ಬಿಡಬೇಕು. ಇದನ್ನು ದಕ್ಷಿಣ ದಿಕ್ಕಿನಂತ ಅದರಲ್ಲಿ ಒಳಗಡೆ ಇಡಬೇಕು. ಕೇವಲ ಇಷ್ಟು ಉಪಾಯ ಈ ಲಕ್ಷ್ಮೀ ಜಯಂತಿಯ ದಿನ ಅಂದರೆ ಈ ಹೋಳಿ ಹುಣ್ಣಿಮೆಯ ಹಬ್ಬದ ದಿನ ಮಾಡಿದ್ರು ನಂಬಿಕೆ ಇಡಿ ಸ್ನೇಹಿತರೆ, ಈ ನೋಟು ಅಭಿಮಂತ್ರಗೊಂಡಿರುತ್ತದೆ. ನಿಮ್ಮ ಜೀವನದಲ್ಲಿ ಹಣಕಾಸನ್ನು ಎಳೆಯುವಂಥ ಕೆಲಸವನ್ನು ಮಾಡುತ್ತದೆ. ಈ ನೋಟು ಮತ್ತು ಅರಿಶಿಣದ ಬೇರು ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಂತೆ ಕಾರ್ಯವನ್ನು ಮಾಡುತ್ತದೆ.
ಇಲ್ಲಿ ಕೇವಲ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ಮುಂದಿನ ಲಕ್ಷ್ಮೀ ಜಯಂತಿ ಬರುವ ತನಕ ಈ ನೋಟನ್ನು ನೀವು ಖರ್ಚು ಮಾಡಬಾರದು. ಕೇವಲ ಇದನ್ನು ನೀವು ನಿಮ್ಮ ಹಣ ಇಡುವಂಥ ಕಪಾಟ್ನಲ್ಲಿ ಇರಲು ಬಿಡಬೇಕು. ಇನ್ನು ಮುಂದಿನ ಉಪಾಯ, ಶುಕ್ರ ಗ್ರಹ ಶಕ್ತಿಶಾಲಿಯನ್ನಾಗಿಸುವಂಥ ಉಪಾಯ. ಸ್ನೇಹಿತರೆ, ಕೆಲವರ ಜೀವನದಲ್ಲಿ ಹಣಕಾಸು ಬರ್ತಾ ಇರುತ್ತೆ, ಆದರೆ ಬರುವುದಕ್ಕಿಂತ ಹೆಚ್ಚಾಗಿ ವ್ಯರ್ಥವಾಗಿ ಖರ್ಚಾಗಿ ಹೋಗ್ತಾ ಇರುತ್ತೆ. ಕೆಲವರ ಜೀವನದಲ್ಲಿ ವ್ಯರ್ಥವಾದ ಖರ್ಚುಗಳು ಹೆಚ್ಚಾಗಿರುತ್ತವೆ. ಈ ಮಾತಿನ ಅರ್ಥ, ನಿಮ್ಮ ಶುಕ್ರ ಗ್ರಹ ನಿಮಗೆ ಸಾಥ್ ಕೊಡ್ತಾ ಇರೋದಿಲ್ಲ, ಶುಕ್ರ ಗ್ರಹ ದುರ್ಬಲ ಆಗಿರುತ್ತೆ. ಸ್ನೇಹಿತರೆ, ಶುಕ್ರ ಗ್ರಹ ಧನ ಸಂಪತ್ತಿನ ಗ್ರಹ ಆಗಿದೆ. ಇದರ ನಿಯಂತ್ರಣ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯ ಕೈಗಳಲ್ಲಿ ಇರುತ್ತದೆ. ಯಾವ ವ್ಯಕ್ತಿಯ ಶುಕ್ರ ಗ್ರಹ ಅವರಿಗೆ ಸಾಥ್ ಕೊಡುತ್ತದೆಯೋ ಅಂಥ ವ್ಯಕ್ತಿ ಹಣಕಾಸಿಗೆ ಸಂಬಂಧಪಟ್ಟಂಥ ಏನೇ ವ್ಯವಹಾರಗಳನ್ನು ಮಾಡಿದ್ರು ಅವುಗಳಲ್ಲಿ ಅವರು ಲಾಭಗಳನ್ನು ಕಾಣ್ತಾರೆ. ಹಣ ವ್ಯರ್ಥವಾಗಿ ಖರ್ಚಾಗೋದಿಲ್ಲ. ಒಂದು ವೇಳೆ ನಿಮಗೂ ಸಹ ಶುಕ್ರ ಗ್ರಹ ಸಾಥ್ ಕೊಡಲಿ, ವ್ಯರ್ಥವಾದ ಖರ್ಚುಗಳು ನಿಂತು ಹೋಗಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ಈ ಲಕ್ಷ್ಮೀ ಜಯಂತಿಯ ದಿನ ಈ ಒಂದು ಕಾರ್ಯವನ್ನು ಮಾಡಿರಿ. ಅಂದರೆ ಹೋಳಿ ಹುಣ್ಣಿಮೆಯ ದಿನ ಸಾಯಂಕಾಲ ಸ್ನಾನ ಮಾಡಿದ ನಂತರ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಬೇಕು. ಅದರಲ್ಲಿ ಒಂದು ಮುಷ್ಟಿಗೆಯಷ್ಟು ಲವಂಗಗಳನ್ನು ಹಾಕಬೇಕು. ಈ ಅರಿವೆಯ ಗಂಟನ್ನು ರೆಡಿ ಮಾಡಿ ದೇವರ ಕೋಣೆಯಲ್ಲಿ ಇಡಬೇಕು. ಮಾರನೇ ದಿನ ಅಂದರೆ 26 ಮಾರ್ಚ್ ಮುಂಜಾನೆ ಈ ಲವಂಗದ ಗಂಟನ್ನು ದೇವಸ್ಥಾನದ ಆಚೆ ಕೂತಿರುವಂಥ ಯಾವುದಾದ್ರೂ ಬಡವರಿಗೆ ದಾನವಾಗಿ ಕೊಟ್ಟುಬಿಡಿ. ಸ್ನೇಹಿತರೆ, ನಿಮ್ಮ ಮೇಲೆ ಯಾವುದೇ ರೀತಿಯ ದೋಷ ಇದ್ದರೂ ಆ ಒಂದು ಕಾರಣದಿಂದಾಗಿ ಶುಕ್ರ ಗ್ರಹ ನಿಮಗೆ ಸಾಥ್ ಕೊಡ್ತಾ ಇರೋದಿಲ್ಲ. ಈ ಲವಂಗವು ಆ ದೋಷವನ್ನು ತನ್ನೊಡನೆ ತೆಗೆದುಕೊಂಡು ಹೋಗುತ್ತದೆ. ನಂಬಿಕೆ ಇಡಿ, ನಿಮ್ಮ ಶುಕ್ರ ಗ್ರಹ ನಿಮಗೆ ಯಾವ ರೀತಿ ಸಾಥ್ ಕೊಡುತ್ತಂದರೆ ಹಣಕಾಸಿಗೆ ಸಂಬಂಧಪಟ್ಟಂಥ ಏನೇ ಕಾರ್ಯಗಳನ್ನು ನೀವು ಮಾಡಿದ್ರೂ ಅದರಲ್ಲಿ ವೃದ್ಧಿಯನ್ನು ಕಾಣ್ತೀರಾ, ಹಣ ಉಳಿತಾಯ ಆಗುತ್ತದೆ. ಹಾಗಾಗಿ ಈ ಉಪಾಯವನ್ನು ಮಾಡುವುದನ್ನು ಮರೆಯದಿರಿ. ಇಲ್ಲಿಯ ತನಕ ವಿಡಿಯೋವನ್ನು ನೀವು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಚಂದ್ರದೇವಾಯ ನಮಃ ಅಂತಾನು ಬರೆಯಿರಿ. ಮುಂದಿನ ಉಪಾಯ, ಭಾಗ್ಯವು ಸಾಥ್ ಕೊಡೋದಾಗಿದೆ. ಸ್ನೇಹಿತರೆ, ನಿಮಗೆ ಈ ಒಂದು ವಿಷಯ ಗೊತ್ತಿಲ್ಲ ಅಂದರೆ ಹೇಳ್ತೀವಿ ಕೇಳಿ. ಒಬ್ಬ ವ್ಯಕ್ತಿಯ ರಾಹು ಕೇತು ಭಾಗ್ಯದ ನಿಯಂತ್ರಣವು ಭಗವಂತನಾದ ವಿಷ್ಣುವಿನ ಕೈಗಳಲ್ಲಿ ಇರುತ್ತದೆ. ಒಂದು ವೇಳೆ ನಿಮ್ಮ ಭಾಗ್ಯವು ಪ್ರಬಲವಾಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ, ನೀವು ಏನೇ ನಿರ್ಧಾರ ತೆಗೆದುಕೊಂಡರೂ ಲಾಭ ಸಿಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ಹೋಳಿ ಹುಣ್ಣಿಮೆಯ ದಿನ ಭಗವಂತನಾದ ವಿಷ್ಣು ಅರಳಿ ಮರದಲ್ಲಿ ವಾಸ ಮಾಡಲು ಬರ್ತಾರೆ. ಹೌದು ಸ್ನೇಹಿತರೆ, ಅರಳಿ ಮರ ನಮ್ಮ ಹಿಂದೂ ಧರ್ಮದಲ್ಲಿ ದೇವವೃಕ್ಷ ಆಗಿದೆ. ಎಲ್ಲರೂ ಇದರ ಪೂಜೆಯನ್ನು ಮಾಡ್ತಾರೆ. ಹೋಳಿ ಹುಣ್ಣಿಮೆಯ ದಿನ ಈ ಸಸ್ಯವು ಜಾಗೃತ ಅವಸ್ಥೆಯಲ್ಲಿ ಇರುತ್ತದೆ. ಇದರಲ್ಲಿ ಸುತ್ತ ಭಗವಂತನಾದ ವಿಷ್ಣು ವಾಸ ಮಾಡಲು ಬಂದಿರ್ತಾರೆ. ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಈ ಹೋಳಿ ಹುಣ್ಣಿಮೆಯ ದಿನ ಸಾಯಂಕಾಲ ಸ್ನಾನ ಮಾಡಿದ ನಂತರ ಒಂದು ತುಪ್ಪದ ದೀಪವನ್ನು ತೆಗೆದುಕೊಳ್ಳಿ. ಮನೆಯ ಹತ್ತಿರ ಯಾವುದಾದ್ರೂ ಅರಳಿ ಮರದ ಹತ್ತಿರ ಹೋಗಿರಿ. ಅರಳಿ ಮರದ ಪೂರ್ವ ದಿಕ್ಕಿನತ್ತ ನೀವು ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು. ಭಗವಂತನಾದ ವಿಷ್ಣುವಿನ ಬೀಜ ಮಂತ್ರವನ್ನು ಜಪ ಮಾಡಬೇಕು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಈ ಬೀಜ ಮಂತ್ರವನ್ನು 11 ಬಾರಿ ಜಪ ಮಾಡಿ. ಕೇವಲ ಇಷ್ಟು ಉಪಾಯ ಹೋಳಿ ಹುಣ್ಣಿಮೆಯ ಸೂರ್ಯಾಸ್ತ ಆದ ನಂತರ ನೀವು ಮಾಡಿದ್ರೆ ನಂಬಿಕೆ ಇಡಿ, ನಿಮ್ಮ ದುರ್ಭಾಗ್ಯ ನಿಮ್ಮಿಂದ ದೂರ ಆಗುತ್ತದೆ. ಮುಂದಿನ ಉಪಾಯ ಮನೆಯ ವೃದ್ಧಿಗಾಗಿ ಇರುತ್ತದೆ. ನಿಮ್ಮ ಮನೆಯಲ್ಲಿ ಯಾವತ್ತಿಗೂ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯ ವಾಸ ಸ್ಥಾಯಿ ರೂಪದಲ್ಲಿ ಆಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ, ಮನೆಯ ಜನರೆಲ್ಲ ತಮ್ಮ ಜೀವನದಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಮಾಡಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ಈ ಹೋಳಿ ಹುಣ್ಣಿಮೆ ದಿನ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಿಮ್ಮ ಮನೆಯಲ್ಲಿ ನೀವು 11 ರೊಟ್ಟಿಗಳನ್ನು ಮಾಡಿಸಿರಿ. ನಿಮ್ಮ ಮನೆಯ ಹತ್ತಿರದಲ್ಲಿರುವಂಥ ಯಾವುದಾದ್ರೂ ಹಸುವಿಗೆ ನಿಮ್ಮ ಕೈಗಳಿಂದ 11 ರೊಟ್ಟಿಗಳನ್ನು ತಿನ್ನಿಸಿರಿ. ಸ್ನೇಹಿತರೆ, ಒಂದು ಹಸುವಿನಲ್ಲಿ 33 ಕೋಟಿ ದೇವಣ ದೇವತೆಗಳ ವಾಸ ಇರುತ್ತದೆ. ಹಾಗಾಗಿ ಈ ದಿನ ನೀವು ಯಾವುದಾದ್ರೂ ಹಸುವಿಗೆ 11 ರೊಟ್ಟಿಗಳನ್ನು ತಿನ್ನಿಸಿದ್ರೆ ನಿಮ್ಮ ಇಡೀ ಕುಟುಂಬದವರಿಗೆ 33 ಕೋಟಿ ದೇವಣ ದೇವತೆಗಳ ಆಶೀರ್ವಾದ ಖಂಡಿತವಾಗಿ ಸಿಗುತ್ತದೆ.